ಹಿಮಾಲಯ ಅಥವಾ ದೊಡ್ಡ ಬೆಟ್ಟವನ್ನ ಏರೋ ಪ್ಲಾನ್ ಮಾಡಿದೀರಾ? ದುಬಾರಿಯಾದ ಟ್ರೆಕ್ಕಿಂಗ್ ಶೂಸ್, ಜಾಕೆಟ್ ತಗೊಂಡ್ರೆ ಎಲ್ಲ ಪ್ರಿಪರೇಷನ್ ಮುಗೀತು ಅಂತ ಅನ್ಕೊಂಡಿದೀರಾ? ಹಾಗಾದ್ರೆ ಈ ವಿಡಿಯೋನ ನೀವು ನೋಡ್ಲೇಬೇಕು. ತುಂಬಾ ಜನ ಜಿಮ್ಗೆ ಹೋಗಿ ಫಿಟ್ ಆಗ್ಬಿಟ್ರೆ ಸಾಕು, ಹೈ ಆಲ್ಟಿಟ್ಯೂಡ್ ಟ್ರೆಕ್ಕಿಂಗ್ ಅನ್ನ ಈಸಿಯಾಗಿ ಮಾಡಬಹುದು ಅಂತ ಅನ್ಕೊಳ್ತಾರೆ. ಆದ್ರೆ ಆ ಎತ್ತರಕ್ಕೆ ಹೋದಾಗ ದಿಢೀರ್ ಅಂತ ವಿಪರೀತ ತಲೆನೋವು, ವಾಂತಿ ಮತ್ತು ಉಸಿರಾಟದ ತೊಂದರೆ ಶುರುವಾಗುತ್ತೆ. ಇದನ್ನ ಅಕ್ಯೂಟ್ ಮೌಂಟೇನ್ ಸಿಕ್ನೆಸ್ ಅಂತ ಕರಿತೇವೆ. ಬೆಟ್ಟ ಹತ್ತಿದಂತೆ ಗಾಳಿಯಲ್ಲಿ ಆಕ್ಸಿಜನ್ ಮಟ್ಟ ಕಡಿಮೆ ಆಗತ್ತೆ. ಇದನ್ನ ನಿರ್ಲಕ್ಷ್ಯ ಮಾಡಿದವರಲ್ಲಿ ಲಂಗ್ಸ್ ಮತ್ತು ಬ್ರೈನ್ ನಲ್ಲಿ ನೀರು ತುಂಬಿಕೊಂಡು ಜೀವಕ್ಕೆ ಅಪಾಯ ಆಗಬಹುದು. ನೀವು ಎಷ್ಟೇ ಸ್ಟ್ರಾಂಗ್ ಇದ್ರೂ ವೇಗವಾಗಿ ಎತ್ತರಕ್ಕೆ ಹೋದ್ರೆ ಈ ಪ್ರಾಬ್ಲಮ್ ಯಾರಿಗಾದ್ರೂ ಬರಬಹುದು. ಈ ತೊಂದರೆಯನ್ನು ತಡೆಯೋಕೆ 3 ಸಿಂಪಲ್ ರೂಲ್ಸ್ ಇದೆ. ಮೊದಲನೆಯದು ಅಕ್ಲೆಮಟೈಸೇಷನ್. ಒಂದೇ ದಿನದಲ್ಲಿ ತುಂಬಾ ಎತ್ತರಕ್ಕೆ ಹೋಗಬೇಡಿ. ನಿಮ್ಮ ದೇಹಕ್ಕೆ ಆಕ್ಸಿಜನ್ ಕಮ್ಮಿ ಇರೋ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋಕೆ ಟೈಮ್ ಕೊಡಿ. ಹಾಗೆ ಮಧ್ಯೆ ರೆಸ್ಟ್ ಡೇ ತಗೊಳ್ಳಿ. ಎರಡನೆಯದು ಹೈಡ್ರೇಷನ್. ಚಳಿಯಲ್ಲಿ ಬಾಯಾರಿಕೆ ಆಗಲ್ಲ ಅಂತ ನೀರು ಕುಡಿಯೋದು ಬಿಡಬಾರ್ದು. ಹೈ ಆಲ್ಟಿಟ್ಯೂಡ್ ನಲ್ಲಿ ಗಾಳಿ ಡ್ರೈ ಆಗಿ ಇರುತ್ತೆ. ಅದರಿಂದ ದಿನಕ್ಕೆ ಕನಿಷ್ಠ 3 ರಿಂದ 4 ಲೀಟರ್ ನೀರನ್ನ ಕುಡಿಲೇಬೇಕು. ಮೂರನೆಯದು ಮೆಡಿಸಿನ್. ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ತಲೆನೋವು ಬಂದ್ರೆ ಅದನ್ನ ಯಾವತ್ತೂ ನಿರ್ಲಕ್ಷ್ಯ ಮಾಡಬೇಡಿ. ಪ್ಲಾನ್ ಕರೆಕ್ಟ್ ಆಗಿ ಮಾಡಿ, ಟ್ರೆಕ್ಕಿಂಗ್ ಸೇಫ್ ಆಗಿ ಎಂಜಾಯ್ ಮಾಡಿ. ಇದೇ ರೀತಿಯ ಸಿಂಪಲ್ ಮತ್ತು ಕರೆಕ್ಟ್ ಮೆಡಿಕಲ್ ಇನ್ಫಾರ್ಮೇಶನ್ಗಾಗಿ ನಿಮ್ಮ ಡಾಕ್ಟರ್ ಶ್ರೀಹರಿಯನ್ನು ಫಾಲೋ ಮಾಡಿ.